ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿಎಂ ಆದ ನಂತರ ಸಿದ್ದರಾಮಯ್ಯನವರು 2ನೇ ವರ್ಷದಲ್ಲಿ ಮಾಡಿದ್ದಾದರೂ ಏನು? 2 ವರ್ಷದ ಅವಧಿಯಲ್ಲಿ ಮಾಡಿದ್ದಾದರೂ ಏನು? ಕಾಂಗ್ರೆಸ್ನವರದು 40% ಅನ್ನುತ್ತಿದ್ದವರು ತಮ್ಮದೇ ಸರ್ಕಾರದಲ್ಲಿ 60%ಗೆ ಏರಿಸಿದರು. ದಲಿತರ ಹಣವನ್ನು ಚುನಾವಣೆಗೆ ಬಳಸಿ ವಾಲ್ಮೀಕಿ ನಿಗಮ ಹಗರಣಕ್ಕೆ ಕಾರಣವರಾದರು. ಗಣಿಗಾರಿಕೆ ವಿರುದ್ಧ ಹೋರಾಡಿದ ಸಿದ್ದರಾಮಯ್ಯ ತಾವೇ ಅಕ್ರಮ ಗಣಿಗೆ ಪರ್ಮಿಷನ್ ಕೊಟ್ಟರು. ನೋಡಿ, ಅಂದಿಗೆ ಗಣಿಗಾರಿಕೆ ನಿಲ್ಲಬೇಕು, ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಅನ್ನೋದು ವಿರುದ್ಧ ಅವರು ಹೋರಾಡ್ತಾರೆ. ಆದರೆ ಇಂದು ಅವರು ಸರ್ಕಾರ ರಚನೆ ಮಾಡ್ತಿದ್ದಾರಲ್ಲ, ಸಿದ್ದರಾಮಯ್ಯನವರೇ ಅಕ್ರಮ ಗಣಿಗೆ ಪರ್ಮಿಷನ್ ಕೊಡ್ತಾರೆ. ಇದು ಎಷ್ಟು ತಾನೇ ಸರಿ? ಇದೆಲ್ಲದಕ್ಕೂ ಕಾರಣ ನಾನು ತಿಳಿಸ್ತೀನಿ. ಗ್ಯಾರಂಟಿಗಳಿಗೆ ಹಣವಿಲ್ಲವೇ? ಕ್ಷೇತ್ರಾಭಿವೃದ್ಧಿಗೂ ಹಣವಿಲ್ಲವೇ? ರಾಜ್ಯದಲ್ಲಿ ಅಕ್ಷರಶಃ ಅಭಿವೃದ್ಧಿ ಶೂನ್ಯವಾಗಿದೆ. ಖಂಡಿತ. ಯಾಕೆಂತಂದರೆ ನೋಡಿ, 2 ವರ್ಷ ಪೂರೈಸಿದರೆ, ಆದರೆ ಅವತ್ತು ಕೊಟ್ಟಂತಹ ಗ್ಯಾರಂಟಿ ಸುರಿಮಾಲೆಗಳನ್ನ ಅವರು ಜನರಿಗೆ ಕೊಟ್ಟಂತಹ ಮಾತು ಎಲ್ಲ ಫ್ರೀ. ಜನಗಳು ಕೊಟ್ಟಂತಹ ಜನಗಳಿಗೆ ಕೊಟ್ಟಂತಹ ಮಾತು ಇವರು ಉಳಿಸ್ಕೊಳ್ಳೇಬೇಕು. 5 ವರ್ಷ ಅಧಿಕಾರ ಅವಧಿಯಲ್ಲಿ ಇವರು ಕೊಟ್ಟಂತಹ ಮಾತುಗಳನ್ನ ಉಳಿಸ್ಕೊಳ್ಬೇಕು. ಏನು? 2,000 ರೂಪಾಯಿ ಪ್ರತಿ ತಿಂಗಳು, 2,000 ರೂಪಾಯಿ ಗೃಹಲಕ್ಷ್ಮಿ ಹಣ, ಉಚಿತವಾಗಿ ವಿದ್ಯುತ್, ಹೆಣ್ಮಕ್ಳಿಗೆ ಬಸ್ನಲ್ಲಿ ಫ್ರೀ. ಅಂದರೆ ನೀವು ಥಿಂಕ್ ಮಾಡಬೇಕು, ಜನರು ಕೂಡ ಫ್ರೀ ಕೊಟ್ಟರು ಎಲ್ಲಿಂದ ಕೊಡ್ತಾರೆ? ಫ್ರೀ ಕೊಟ್ಟರು ನೀವು ತಿಳ್ಕೊಬೇಕಾಗಿರೋದು ಅದು ನಿಮ್ಮದೇ ಹಣ. ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು, ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಹಣ, ಅದು ನಿಮ್ಮೆಲ್ಲರ ಹಣ. ಇನ್ನೆಲ್ಲಿಂದ ಫ್ರೀ ಬರ್ತಿದೆ? ಆ ಜಾಗದಲ್ಲಿ ಕಾಂಗ್ರೆಸ್ ಅಲ್ಲ, ಬಿಜೆಪಿ, JDS, ಇನ್ಯಾವುದೇ ಪಕ್ಷನೂ ಕೂಡ ಬಂದಂತಹ ಸಂದರ್ಭದಲ್ಲೂ ಕೂಡ ಆ ಹಣ ನಿಮ್ಮದೇ ಆಗಿರ್ತೈತೆ. ಇನ್ನು ಮುಂದೆ ಆದರೂ ಗ್ಯಾರಂಟಿಗಳಿಗೆ ತಲೆ ದೂಗಬೇಡಿ. ಒಬ್ಬ ಬಲಿಷ್ಠ ನಾಯಕನ ರಾಜ್ಯದಲ್ಲಿ ಒಬ್ಬ ಬಲಿಷ್ಠ ನಾಯಕ ಇಲ್ಲದಂತಾಗಿದೆ ಯಾವ ಒಂದು ಪಕ್ಷದಲ್ಲಿ. ನನಗೆಷ್ಟು, ನನ್ನ ಜೇಬಿಗೆಷ್ಟು ಅನ್ನೋ ಥರ ಆಗ್ಬಿಟ್ಟಿದೆ. ಈ ಹಿಂದೆ JDS ವಿರುದ್ಧ ತೊಡೆತಟ್ಟು ನಿಂತರು. JDS ಹಗರಣಗಳನ್ನ ಇವರು ತೋರಿಸ್ತಾ ಇದ್ರು, BJP ಹಗರಣಗಳು ತೋರಿಸ್ತಾ ಇದ್ರು. PCM ಏನು ಬೊಮ್ಮಾಯಿನವರು CM ಆದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಇವರು ತೊಡೆತಟ್ಟಿ ನಿಂತರು. ದಿನಕ್ಕೊಂದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು, ದಿನಕ್ಕೊಂದು ಟೀಕೆಗಳನ್ನ ಮಾಡ್ತಿದ್ರು, ಜನ ಮನೆ ಮನೆಗೂ ತಲುಪಿಸ್ತಾ ಇದ್ರು. ಇವರು BJP ದುರಾಡಳಿತ ವ್ಯವಸ್ಥೆನ ಮನೆ ತಲುಪಿಸ್ತಿದ್ರು. ಮತ್ತೆ ಇವಾಗ ಮಾಡ್ತಿರೋದು ನೀವೇನು? ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ? ಅಭಿವೃದ್ಧಿ ಶೂನ್ಯವಾಗಿದೆ. ರಾಜ್ಯದ ಉದ್ದಗಲಕ್ಕೂ ಅಭಿವೃದ್ಧಿ ಶೂನ್ಯವಾಗ್ತಿದೆ. ಎಲ್ಲಿ ನೋಡಿದ್ರೂ ಕೂಡ ದುಡ್ಡು 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 ದುಡ್ಡು. ಅಂದರೆ ಒಂದು ತಿಳ್ಕೊಬೇಕು, ಯಾಕೆ ದುಡ್ಡು ಅಂತ ಹೇಳ್ತಾರೆ? ಎಲ್ಲದಕ್ಕೂ ಯಾಕೆ ನಿಮ್ಮ ದಿನನಿತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಯಾಕೆ ಆಗ್ತಿದೆ ಅಂತಂದರೆ, ಇಲ್ಲಿ ಸರ್ಕಾರ ನಡೆಸೋದಕ್ಕೆ ದುಡ್ಡು ಬೇಕು. ಅಂದರೆ ನಿಮಗೆಲ್ಲ ಕೊಡಬೇಕಲ್ಲ, ಫ್ರೀ ಉಚಿತ ಬಸ್ ವ್ಯವಸ್ಥೆ, ಉಚಿತ ವಿದ್ಯುತ್ ವ್ಯವಸ್ಥೆ, ಗೃಹಲಕ್ಷ್ಮಿ ಹಣ, ಉಚಿತವಾಗಿ ಅಕ್ಕಿ ಬೇಳೆ ಈ ಥರ ಕೊಡ್ತಕ್ಕಂಥದ್ದಕ್ಕೆ ಬೇಕಲ್ಲ. ಇದನ್ನ ಮುಂದಿಟ್ಕೊಂಡು ಲಕ್ಷ ಕೋಟಿ ಇವರು ಮತ್ತೆ ನಮ್ಮ ಸಾಲಗಳು ಮಾಡಿ ಸರ್ಕಾರ ನಡೆಸ್ತಕ್ಕಂಥದ್ದು. ಹೀಗೆ ಮುಂದುವರೆದ್ರೆ ದಿವಾಳಿ ಆಗೋದಂತೂ ತುಂಬ ದೂರ ಇಲ್ಲ ಅಂತ ಹೇಳ್ತೀನಿ ನಾನು ಈ ವಿಚಾರದಲ್ಲಿ. ಇನ್ನು ಕಾಂಗ್ರೆಸ್ ಸರ್ಕಾರದ ಖಜಾನೆಯಲ್ಲಿ ತನ್ನ ಕ್ಷೇತ್ರಗಳಿಗೆ ಕೊಡೋದಕ್ಕೂ ದುಡ್ಡಿಲ್ಲ ಅನ್ನೋ ಒಂದು ವಿಷಯ ಕೇಳಿಸ್ಪಡ್ತಾ ಇದ್ದೀವಿ. ಮತ್ತು ಯಾವ ಒಂದು ಪುರುಷಾರ್ಥಕ್ಕೆ ನೀವು ಈ ಒಂದು ಬಲಿಷ್ಠ ಸರ್ಕಾರನ ರಚನೆ ಮಾಡ್ತಕ್ಕಂಥದ್ದು? ನೀವು ಒಂದು ಕಾಂಗ್ರೆಸ್ ಅಂತ ಪಕ್ಷನ ಬಹುಮತವಾಗಿ ಕೊಟ್ಟಿರ್ತಕ್ಕ ಜನಗಳಿಗೆ ನೀವು ಕೊಡ್ತಕ್ಕಂಥದ್ದಾದರೂ ಏನು? ಸರ್ಕಾರದ ಖಜಾನೆ ತುಂಬಿಸಲು ಕುಡಿಯುವ ನೀರಿನಿಂದ ಹಿಡಿದು ಬಿಯರ್ವರೆಗೂ ದರ ಏರಿಸಿಯಾಗಿದೆ. ಖಂಡಿತ. ಯಾಕೆಂದರೆ ಕುಡಿಯುವ ನೀರಿನಿಂದನೂ ಕೂಡ ಇನ್ನು ಬಿಯರ್ ಅಂತಂದರೆ ಇನ್ನು ಮದ್ಯಪಾನ ಏನು ಸೇವನೆ ಮಾಡ್ತಕ್ಕಂಥದ್ದು ಕೂಡ ಪ್ರತಿಯೊಂದ್ರ ಮೇಲೂ ಕೂಡ ದರ ಏರಿಕೆ ಮಾಡಿದ್ದಾರೆ. ಯಾಕೆ ದರ ಏರಿಕೆ ಮಾಡ್ತಕ್ಕಂಥದ್ದು? ಇಲ್ಲಿ ನಿಮಗೆ ಫ್ರೀಯಾಗಿ ಕೊಡೋವಂಥದ್ದು. ಬರೆ ಮೇಲೆ ಬರೆ ಇಡ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಇದು ಹೊರೆ ಜಾಸ್ತಿ ಆಗ್ತಿದೆ. ನಿಜವಾಗ್ಲೂ ಇದು ಬರೆ ಬಿಡ್ತಕ್ಕಂಥದ್ದು. ಒಂದು ತಿಳ್ಕೊಬೇಕಾಗಿರೋದು, ಪ್ರತಿಯೊಂದು ಚುನಾವಣೆ ಆದಂಥ ಸಂದರ್ಭದಲ್ಲಿ ಒಬ್ಬ ನಾಯಕನ ಹಿಂದೆ ಕಾರ್ಯಕರ್ತನಾಗಿ ಒಂದಷ್ಟು ಕಾಲ ಅವ್ರ ಹಿಂದೆ ಸುತ್ತಿರತಕ್ಕಂಥದ್ದು ಸಾಮಾನ್ಯ ಜನ. ನೀವು ಕೊಡುವಂತಹ ಒಂದು ಹಣದ ಆಮಿಷಕ್ಕಾಗಿರ್ತಕ್ಕಂಥದ್ದು ಅಥವಾ
ಅವರ ಒಂದಷ್ಟು ಆ ಜೀವನಕ್ಕೆ ಅನುಸಾರ ಕೂಡ ಕೆಲವರು ನಿಮ್ಮಿಂದ ಬಂದಿರತಕ್ಕಂಥದ್ದು ಕೂಡ ಆಗಿರ್ತೈತೆ. ಅವತ್ತಿನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಕೂಡ ಬಂದಂಥ ಒಂದು ಕೆಲವೊಂದು ಕಾರ್ಯಕರ್ತರುಗಳಿಗೆ ಅದಾಗಿರ್ತೈತೆ. ಆದರೆ ಹೊಟ್ಟೆ ತುಂಬಿರೋರ್ಗೆ ಅನ್ವಯಿಸಲ್ಲ. ಎಷ್ಟೇ ಬೆಲೆ ಏರಿಕೆ ಆದರೂ ಕೂಡ ಅವರು ಶ್ರೀಮಂತರಾಗೇ ಇರ್ತಾರೆ. ಆದರೆ ಬಡವ ಒಬ್ಬ ಕಾರ್ಯಕರ್ತ ಅವನೇನಾಗಬೇಕು? ಬಸ್ ಮೆಟ್ರೋ ಪ್ರಯಾಣವು ದುಬಾರಿಯಾಗಿದೆ. ಎಲ್ಲೆಲ್ಲಿ ಹಣ ಎತ್ತಬಹುದೋ ಅಲ್ಲೆಲ್ಲ ಸರ್ಕಾರ ನಾಲಿಗೆ ಚಾಚಿ ಕುಂತಿದೆ. ಖಂಡಿತ ಸರ್ಕಾರ ಎಲ್ಲೆಲ್ಲಿ ಕೊನೆಗೆ ಮೋರಿಲು ಕೂಡ ಇವ್ರ ನಾಲಿಗೆ ಹಾಕಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಚೀಚಿ ಅಂತ ಹೋಗಿತ್ತಿದ್ದಾರೆ ಜನಗಳು. ಯಾಕೆ ಇವ್ರಿಗೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಒಂದು ಬಹುಮತ ಕೊಟ್ವಿ ಅನ್ನೋದು ಕೂಡ ಇದೇ ನಿಮಗೆ ಕೊಟ್ಟಂತಹ ಮತದಾರರು ಕೂಡ ಇವತ್ತು ನಿಮಗೆ ಚೀ ಅಂತ ಉಗಿಯಂಥ ಸಂದರ್ಭ ಬಂದಿದೆ. ಜೊತೆಗೆ ಸರ್ಕಾರದ ಎಲ್ಲ ಯೋಜನೆಗಳಲ್ಲೂ ಕಮಿಷನ್ ತಾಂಡವಾಡ್ತಿದೆ. ನೀವು ಕೊಡ್ತಕ್ಕಂಥದ್ದು ಸರ್ಕಾರದ ಯೋಜನೆಗಳೇನಿದೆ ಅದರಲ್ಲಿ ಪ್ರತಿಯೊಂದು ಕೂಡ ಕಮಿಷನ್ನು. ಮೊನ್ನೆ ವೀಕ್ಷಕರೇ ನಮಗೆ ಒಂದು ಕಾಲ್ ಬರುತ್ತೆ, ನಮ್ಮ ಒಂದು ಪ್ರಜಾಧ್ವನಿ ಟಿವಿಗೆ ಒಂದು ಕಾಲ್ ಬರುತ್ತೆ. ಪಬ್ಲಿಕ್ ಒಬ್ರು ಯಾರೋ ಕಾಲ್ ಮಾಡ್ತಾರೆ ಮಡಿಕೇರಿಯಿಂದ. ಮಡಿಕೇರಿನಲ್ಲಿ ಏನು ಮಾಡ್ತಾರೆ, ಈಗ ತಾನೇ ಮತ್ತೆ ಇಂದಿರಾ ಕ್ಯಾಂಟೀನ್ ಮತ್ತೊಮ್ಮೆ ಚಾಲ್ತಿಯಲ್ಲಿ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ, ಎಲ್ಲ ಕಡೆನೂ ಓಪನ್ ಮಾಡ್ತಿದ್ದಾರೆ. ಆದರೆ ಅಲ್ಲಿಂದ ಒಬ್ರು ಕಾಲ್ ಮಾಡ್ತಾರೆ ಪಬ್ಲಿಕ್ಕು ನಮ್ಮ ಪ್ರಜಾಧ್ವನಿ ಟಿವಿ ಚಾನಲ್ಗೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಇಲ್ಲಿ ಯಾವುದೇ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ. 5 ರೂಪಾಯಿ ಅಂತ ಹೇಳ್ತಾರೆ, 15 ರೂಪಾಯಿ ಇಸ್ಕೊಳ್ತಾ ಇದ್ದಾರೆ. 10 ರೂಪಾಯಿ ಅಂತ ಹೇಳ್ತಿದ್ರೆ 20 ರೂಪಾಯಿ ಅಂತ ಇಸ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮ ಏನು ಕೊಡ್ತಾ ಇದ್ದೀರಿ ಯೋಜನೆಗಳಲ್ಲಿ ಅದರಲ್ಲಿ ಕಮಿಷನ್ ತಾಂಡವಾಡ್ತಿದೆ ನೋಡಿ. ಇದೇ ಎಕ್ಸಾಂಪಲ್ಲು. ನಾನು ವೀಕ್ಷಕರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಇಷ್ಟೇ, ನಿಮಗೆ ಕಣ್ಣು ಮುಂದೆ ಯಾವುದಾದ್ರೂ ಈ ಥರ ಒಂದು ನಡೀತಿರ್ತಕ್ಕಂಥದ್ದು ಆದರೆ ದಯವಿಟ್ಟು ನಮ್ಮ ನಂಬರ್ಗೆ ತಿಳಿಸ್ಕೊಡಿ. ನಿಮ್ಮ ವಿಡಿಯೋಗಳೇನಾದರೂ ಸಿಕ್ಕಿದ್ದೆ ಅದರಲ್ಲಿ ನಮ್ಮ ಚಾನಲ್ಗೆ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ನೀವೇ ರಿಪೋರ್ಟರ್ಗಳಾಗಿ ಸೈನಿಕರಂತೆ ಎದ್ದು ನಿಂತ್ಕೊಳ್ಳಿ. ನಾವು ನಿಮ್ಮಿಂದೆ ಸದಾ ಇರ್ತೀವಿ ಅಂತ ಹೇಳ್ತೀವಿ. ಪ್ರಜಾಧ್ವನಿ ಟಿವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಪ್ರಜಾಧ್ವನಿ ಟಿವಿ ಇದಾಗಿದೆ. ಲಂಚ ಗುಳಿತನವೆಂಬುದು ಈ ಸರ್ಕಾರದಲ್ಲಿ ಹಾಸುಹೊಕ್ಕಾಗಿದೆ. ತಮ್ಮದೇ ಶಾಸಕರಾದ BR ಪಾಟೀಲ್, ರಾಜು ಕಾಗೆ, HK ಪಾಟೀಲ್ ಹೀಗೆ ಅನೇಕರು ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದರು. ಸಿದ್ದರಾಮಯ್ಯ ಮೌನರಾಗಿದ್ದಾರೆ. ಯಾಕೆ ಮೌನರಾಗಿದ್ದಾರೆ ಅಂತಂದರೆ ಅವ್ರದ್ದೇ ಒಂದಷ್ಟು ಅಕ್ರಮಗಳು ದಿನನಿತ್ಯ ಕೇಳಿಬರ್ತಕ್ಕಂಥದ್ದು. ಆದರೆ ಅವರು CM ಅವರ ಒಂದು ನಾಯಕತ್ವದಲ್ಲಿ ಅವರೇ ಒಂದು ಭ್ರಷ್ಟಾಚಾರದಲ್ಲಿ ಅವರ ಒಂದು ಕುಟುಂಬ ಭ್ರಷ್ಟಾಚಾರ ತೊಡಸ್ಕೊಂಡ್ರೆ ಮತ್ತು ಇನ್ಯಾರಿಗೆ ಅವರು ಹೇಳೋವಂಥದ್ದು? ಬೇಲಿನೇ ಎದ್ದು ಹೊಲ ಮೇದಂತಾಗಿದೆ. ಸಿದ್ದರಾಮಯ್ಯ ಮೆತ್ತಗಾದರೆ ಅವರ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳ ಬಲ ಎಲ್ಲಿ ಹೋಯಿತು? ಸಿದ್ದು ನೆಪ ಮಾತ್ರಕ್ಕೆ CM. ಖಂಡಿತ ಇಲ್ಲಿ ಸಿದ್ದು ನೆಪ ಮಾತ್ರಕ್ಕೆ CM ಅಂತದ್ದು ಕೂಡ ಕಾಣಿಸ್ತಿದೆ. ಯಾಕೆಂತಂದರೆ CM ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೇಲ್ನೋಟಕ್ಕೆ ಮಾತ್ರ ಸಿದ್ದರಾಮಯ್ಯ CM. ಯಾಕೆಂತಂದರೆ ಸರ್ಕಾರ ರಚನೆ ಮಾಡಿದಂತಹ ದಿನದಿಂದಲೂ ಇಂದಿನವರೆಗೂ ಕೂಡ ಒಂದಷ್ಟು ಬಣಗಳು ಎದ್ದು ಕಾಣಿಸ್ತಿದೆ. ಕಣ್ಣು ಮುಂದೆ ಕಾಣಿಸ್ತಕ್ಕಂಥದ್ದು DK ಶಿವಕುಮಾರ್ ಒಂದು ಕಡೆ ಒಂದು ಬಣ ತೋರಿಸ್ಕೊಳ್ತಾ ಆದರೆ ಇನ್ನೊಂದು ಎರಡು ಮೂರು ಬಣಗಳು ಇದೆ ಅಂತಂದ್ರೆ ತಪ್ಪಾಗಲಾರ್ದು. ಅದರಲ್ಲಿ G ಪರಮೇಶ್ವರ್ ಆಗಿರತಕ್ಕಂಥದ್ದು ಆಗಿರ್ಬೋದು, ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ಎಲ್ಲರೂ ಕೂಡ CM ರೇಸ್ನಲ್ಲಿ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರ್ದು. ಅಂದರೆ ಇವ್ರಿಗೆಲ್ಲ ಅಧಿಕಾರದ ಆಸೆ ಇದೆ ಹೊರತು ಯಾವುದೇ ಕಾರಣಕ್ಕೂ ಇವ್ರಿಗೆಲ್ಲ ಜನಗಳಿಗೆ ಏನು ಬೇಕಾಗಿದೆ, ತನ್ನ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವುದಾಗಬೇಕಾಗಿರೋದು ಅಂದು ಕೂಡ ಇವ್ರಿಗೆ ಈ ನೆಪ ಮಾತ್ರಕ್ಕೆ ಇವರು ತನ್ನ ಕ್ಷೇತ್ರಗಳನ್ನ ಸುತ್ತುವರಿಯೋದು. 10 ಜನ ಹಿಂದೆ ಇಟ್ಕೊಂಡು ಸುಮ್ಮನೆ ರೌಂಡ್ ಹಾಕೊಂಬರೋದು. ಕಾಂಗ್ರೆಸ್ನಲ್ಲಿ ಇದೀಗ ಹಣದ ಸಂಕಟ, ಅನುಮೋದನಾ ಸಂಕಟ ಶುರುವಾಗಿದೆ. ಶಾಸಕರ ಒಳಗಿನ ಸಂಕಟ ಹೊರಗೆ ಬಂದಿದ್ದೇಗೆ ಎಂಬ ಚರ್ಚೆ ಜೋರಾಗಿದೆ. ಸಚಿವರ ವಿರುದ್ಧ ಶಾಸಕರು ತಿರುಗಿ ಬಿದ್ದು ಮಾತನಾಡುತ್ತಿದ್ದಾರೆ. ನೋಡಿ ಇಲ್ಲೇನಾಗ್ತಿದೆ ಅಂತಂದರೆ ತನ್ನದೇ ಪಕ್ಷದ ಸಚಿವರ ವಿರುದ್ಧ ಶಾಸಕರು ಬೀಳ್ತಾ ಇದ್ದಾರೆ. ಇದೇನು ಹೊಸ್ತೇನಲ್ಲ ಬಿಡಿ. ಯಾಕೆಂದರೆ JDSನಲ್ಲೂ ಇದು ನೋಡಿದ್ದೀವಿ, BJPನಲ್ಲೂ ನೋಡಿದ್ದೀವಿ. ಅದರಲ್ಲೂ ಇತ್ತೀಚೆಗೆ ಒಂದು 10 ವರ್ಷಗಳ ಈಚೆಗೆ ಅಂತಂದರೆ ಇದು ತುಂಬಾ ಭ್ರಷ್ಟಾಚಾರದಲ್ಲಿ ತೊಳಗಿದೆ ಅಂತಲೇ ಹೇಳ್ಬೋದು. ಯಾವೊಬ್ಬ ಶಾಸಕ ನಿರ್ದೋಷಿಯಾಗಿ ಅವನು ನಿಜವಾಗ್ಲೂ ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಾಂಪ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾರೂ ಕಾಣಿಸ್ತಾ ಇಲ್ಲ. ಒಂದಲ್ಲ ಒಂದು ಭ್ರಷ್ಟಾಚಾರದ ಹೊಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ತನ್ನ ಕ್ಷೇತ್ರಗಳಲ್ಲಿ ಬಯಲಾಗಿರ್ತಕ್ಕಂಥದ್ದು. ಇನ್ನು ಸಚಿವ ಪರಮೇಶ್ವರ್ ನಮ್ಮ ಹತ್ರ ದುಡ್ಡಿಲ್ಲ ಎಂದು ಒಂದೇ ದಿನದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಹಾಗಾದರೆ ಶಾಸಕರ ಅಸಮಾಧಾನ ಡಬಲ್ ಆಗುತ್ತಾ? CM ಮದ್ದು ಹರಿಯತಾರ ಎಂಬ ಕುತೂಹಲ ಉಂಟಾಗಿದೆ.
2 ವರ್ಷ ಗ್ಯಾರಂಟಿ ಪೀರಿಯಡ್, ವೇಟಿಂಗ್ ಪೀರಿಯಡ್ ಮುಗೀತು. ಇನ್ನೇನಿದ್ರು ಫೈಟಿಂಗ್ ಪೀರಿಯಡ್ ಎಂಬ ಆಟ. ಸದ್ಯ ಕಾಂಗ್ರೆಸ್ ಶಾಸಕರೆಲ್ಲರೂ ಒಂದೇ ಭ್ರಷ್ಟಾಚಾರದಡಿಯಲ್ಲಿ ಅನುದಾನದ ಕೊರತೆ ಆರೋಪ ಮಾಡುತ್ತಿದ್ದಾರೆ. ಖಂಡಿತ ಕಾಂಗ್ರೆಸ್ ಆವಾಗಲೇ ನಾನು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ತನ್ನ ಕ್ಷೇತ್ರಗಳಿಗೆ ತನ್ನ ಶಾಸಕರಿಗೆ ಅನುದಾನಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾಕೆ? ಸರ್ಕಾರ ರಚನೆ ಮಾಡೋದಕ್ಕೆ ದುಡ್ಡಿಲ್ಲ. ನೀವು ಈ ಥರ ಫ್ರೀ ಕೊಡ್ತೀನಿ ಅಂತ ಹೇಳಿ ಜನಗಳಿಗೆ ಆಶ್ವಾಸನೆ ಕೊಟ್ಟು ಇವತ್ತು ಮೋಸ ಮಾಡ್ತಿದ್ದೀರಿ. ಕೊಡಿ. ಇನ್ನು ಎಷ್ಟು ಲಕ್ಷ ಸಾವಿರ ಕೋಟಿಗಳು ಸಾಲ ಮಾಡಬೇಕಾಗೈತೆ, ಯಾರಪ್ಪನ ದುಡ್ಡು ಕೊಡಿ. ಜನಗಳು ಇವತ್ತಿಗೂ ನೀವು ಸುಮ್ಮನೆ ಇದ್ದಿದ್ದೆ ಆದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದಿವಾಳಿ ಆಗೋದಂತೂ ಗ್ಯಾರಂಟಿ. ಇವರೇನು ಗ್ಯಾರಂಟಿ ಕೊಡ್ತಿದ್ರಲ್ಲ ಆ ಒಂದು ಅಂದಿಗೆ ದಿವಾಳಿ ಗ್ಯಾರಂಟಿನೂ ಕೂಡ ನೀವು ನೋಡ್ಬೋದು ಕಾಂಗ್ರೆಸ್ ಸರ್ಕಾರದಲ್ಲಿ. ನೋಡಿ, ಈಗಾಗಲೇ 2 ವರ್ಷ ಪೂರೈಸಿದ ನಂತರ CM ಬದಲಾಗ್ತಾರೆ ಅನ್ನೋದು ಕೇಳಿಸ್ತಾ ಇದೆ. ಹೈಕಮಾಂಡ್ ಕೂಡ ಅದೇ ರೀತಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯನವ್ರಿಗೆ, 2.5 ವರ್ಷ ಇನ್ನೊಬ್ಬರಿಗೆ ಅಂತ ಹೇಳ್ತಕ್ಕಂಥದ್ದು ಕೂಡ ಆಗಿತ್ತು. ಅದೇ ರೇಸ್ನಲ್ಲಿ ಅವರು DCMನವರು ಒಂದಷ್ಟು ನನಗೆ CM ಪಟ್ಟ ಸಿಗುತ್ತೆ ಅನ್ನೋದು ಕಾಯ್ತಾ ಕುಂತಿದ್ರೆ 2 ವರ್ಷದ ನಂತರ. ಆದರೆ DK ಶಿವಕುಮಾರ್ಗೆ ಬದಲಾಗಿ ಇನ್ನೊಂದು 2-3 ಹೆಸರು ಕೇಳ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ನಾನೇ ಮುಖ್ಯಮಂತ್ರಿ ಇನ್ನು 2 ವರ್ಷಗಳ ಕಾಲ, ಸಿದ್ದರಾಮಯ್ಯನವರ 2.5 ವರ್ಷ ಪೂರೈಸಿದ ನಂತರ ನಾನೇ CM ಅನ್ನೋ ಕನಸಿನಲ್ಲಿ ಅವರು ತೇಲಾಡ್ತಾ ಇದ್ದಾರೆ. ಇನ್ನು ಅವರು ಬೆಂಗಳೂರಿನಲ್ಲಿ ಉಸ್ತುವಾರಿ ಸಚಿವರಾಗಿ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರು ಕೇಳಿಬರ್ತಿದೆ. ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ನೀವು ಗ್ರೇಟರ್ ಬೆಂಗಳೂರು ಆದರೂ ಮಾಡ್ಕೊಳ್ಳಿ, ಬ್ರ್ಯಾಂಡ್ ಬೆಂಗಳೂರು ಆದರೂ ಮಾಡ್ಕೊಳ್ಳಿ. ಬಟ್ ಒಂದೇ ಒಂದು ಸಿಂಪಲ್ ನಾನು ಕ್ವಶನ್ ಕೇಳ್ತೀನಿ. ಮಳೆಗಾಲ ಪ್ರತಿ ವರ್ಷವೂ ಮಳೆಗಾಲ ಬರ್ತಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದರಲ್ಲೂ ಉಸ್ತುವಾರಿ ಸಚಿವರು DK ಶಿವಕುಮಾರ್ ಅವರಿಗೆ ತಿಳಿದಿರ್ತಕ್ಕಂಥದ್ದು. ಹಾಗೆ ಜವಾಬ್ದಾರಿ ಅಥವಾ ಸ್ಥಾನದಲ್ಲಿರ್ತಕ್ಕಂಥವ್ರು ನೀವು ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾ ಇದ್ರಿ? ಯಾಕೆ ಮಳೆಗಾಲ ಬಂದಾಗ ಒಂದಷ್ಟು ಜನಗಳು ಪರದಾಡ್ತಾರಲ್ಲ, ಅವರ ಕೂಗು ಕೇಳಿಸ್ತಾ ಇಲ್ವಾ? ಪ್ರಜಾಧ್ವನಿ TV ಒಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಹೆಸರು, ಒಂದು ಸ್ಲಮ್ಗೆ ಹೋಗಿರ್ತಾರೆ, ಹೆಸರು ತೆಗೆದುಕೊಳ್ಳೋದು ಬೇಡ. ಆದರೆ ನಮ್ಮ ತಂಡ ಹೋಗೋದ ಸಂದರ್ಭದಲ್ಲಿ ಅಲ್ಲಿನ ಒಂದಷ್ಟು ಆ ಸ್ಲಮ್ನಲ್ಲಿ ವಾಸಿಸ್ತಕ್ಕಂಥ ಜನರು ಅವರ ಕೊರತೆಗಳನ್ನ ಹೇಳ್ತಾರೆ. ಮೋರಿಗಳಿಂದ ಮಳೆ ಬಂದರೆ ಮೋರಿಗಳಿಂದ ನೀರು ಡೈರೆಕ್ಟ್ ಮನೆಗಳು ನುಗ್ಗುತ್ತವೆ, ಏನೋ ಹುಳಗಳೆಲ್ಲ ಮನೆಗಳು ಬರುತ್ತೆ, ಮಕ್ಕಳುಗಳೆಲ್ಲ ಇದ್ದಾರೆ, ವಯಸ್ಸಾಗಿದ್ರು ಇದ್ದಾರೆ, ಯಾರು ನಮ್ಮನ್ನು ಕೇಳೋರಿಲ್ಲ. ಇದೇ ನಿಮ್ಮ ಬ್ರ್ಯಾಂಡ್ ಬೆಂಗಳೂರಾ? ಇದೇ ನಿಮ್ಮ ಗ್ರೇಟರ್ ಬೆಂಗಳೂರಾ? ಎಲ್ಲಿ ನೋಡಿದ್ರಲ್ಲಿ ರಸ್ತೆಗಳನ್ನ ಹಾಕೊಂಡು ಕುಂತಿದ್ದೀರಲ್ಲ, ರಸ್ತೆ ದುರಸ್ತಿಗಳನ್ನ ನಡೀತಿದೆಯಲ್ಲ, ಯಾವ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ತಲೆ ಹೊಡೆದ್ರು ಕೂಡ ಯಾರು ಕೇಳೋರಿಲ್ಲ. ಇದು ನಿಮ್ಮ ಗ್ರೇಟರ್ ಬೆಂಗಳೂರು. ಇನ್ನು CM ಪಟ್ಟ ಸಿಗೋತ್ತ ಕನಸಲ್ಲಿ ಇವರು ಓಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರಿಗೆ CM ಸಿಗಬಾರ್ದು ಅನ್ನೋದು ಕೂಡ ಇನ್ನೊಂದು ಬಣ ಕೈ ಜೋಡಿಸಿದೆ. ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ನಾನು CM ಆಗಬೇಕು ಅನ್ನೋ ಆಸೆ ಅವ್ರಿಗೂ ಕೂಡ ಇದೆ. ಇನ್ನು G ಪರಮೇಶ್ವರ್ ಅವರಿಗೆ CM ಪಟ್ಟ ಸಿಗುತ್ತೆ ಅನ್ನೋ ಕೂಡ ಒಂದು ಕಡೆ ಕೇಳಿ ಬರ್ತಿದೆ. ಹಾಗೆ G ಪರಮೇಶ್ವರ್ ಕೂಡ ಎಲ್ಲ ಒಂದು ಕಡೆಗೆ ಅವ್ರಿಗೂ ಆಸೆ ಇದ್ದಂತಾಗಿದೆ. ಅಲ್ಲ, ಆಸೆ ಯಾರಿಗಿರಲ್ಲ ಹೇಳಿ? CM ಪಟ್ಟ 1 ಅವರ್ CM ಆಗ್ತೀನಿ ಅಂತಂದರೆ ನಾನು ಆಗ್ತೀನಿ ಅನ್ನೋ ಜಾಯಮಾನ ಇರ್ತಕ್ಕಂಥದ್ದು ಎಲ್ಲರೂ ಆಸೆ ಪಡ್ತಾರೆ. ಏನು ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಜಮೀರ್ ಅವರು ಕೂಡ ಅವರು CM ಪಟ್ಟ ಬಿಟ್ಕೊಡ್ತೀನಿ, ನಾನು ಆಗ್ತೀನಿ ಅಂತ ಹೇಳ್ತಾರೆ. ಅಲ್ಲ, ತಪ್ಪೇನಿಲ್ಲ, CM ಯಾರು ಬೇಕಾದರೂ ಆಗಿ, ನಾನು ಹೇಳಂಥದ್ದಲ್ಲ. ಆದರೆ ಬಲಿಷ್ಠ ಒಬ್ಬ ನಾಯಕ, ರಾಜ್ಯವನ್ನು ಸುಸಂದರ್ಭವಾಗಿ ಸುಸರ್ಜಿತವಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಬಲಿಷ್ಠ ನಾಯಕ ನಮಗೆ ಬೇಕು ಅಂತ ಕೇಳ್ತೀನಿ. ನಮ್ಮದೇ ಸರ್ಕಾರ ಇದ್ದರೂ ಕ್ಷೇತ್ರದಲ್ಲಿ ಶಾಸಕರ ಅಸಹಾಯಕತೆಯ ವ್ಯವಸ್ಥೆ. ಈ ನಡುವೆ ಗೃಹ ಸಚಿವ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಹತ್ರ ನಮ್ಮ ಹತ್ರ ದುಡ್ಡಿಲ್ಲ ಎಂದಿದ್ದಾರೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಮತ್ತೆ ಸರ್ಕಾರ ಯಾಕೆ ನಡೆಸ್ತಿದ್ದೀರಾ ಸ್ವಾಮಿ? ಯಾರಿಗಾದರೂ ನಿಜವಾಗ್ಲೂ ಸರ್ಕಾರ ರಚನೆ ಮಾಡ್ತಕ್ಕಂಥದ್ರು ಒಬ್ಬ ನಿಷ್ಠಾವಂತವಾಗಿ ದುಡ್ತಕ್ಕಂಥ ಒಬ್ಬ CM ಪಟ್ಟಕ್ಕೆ ಏರ್ತಕ್ಕಂಥವ್ರನ್ನ ಬಿಟ್ಕೊಡಿಯಲ್ಲ, ನಡೆಸ್ಕೊಂಡು ಹೋಗ್ತಾರೆ. ಯಾಕೆ ಈ ಥರ ಅವ್ಯವಸ್ಥೆಗೆ ತೆಗೆದುಕೊಂಡು ಹೋಗ್ತಿದ್ರಿ ಸರ್ಕಾರನ, ಜನರನ್ನ? ಬಾದಾಮಿಯಲ್ಲಿ ಮಾತನಾಡುತ್ತಾ ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ ಕೊಟ್ಟಿದ್ದೇವೆ ಎಂದು ಹೇಳುವ ಮೂಲಕ ಶಾಸಕರ ಅಸಮಾಧಾನವನ್ನು ಪುಷ್ಟೀಕರಿಸಿದಂತಿದೆ. ಅಕ್ಕಿ, ಬೇಳೆ, ಎಣ್ಣೆ ಒಪ್ಕೊಂಡಿದ್ರಿ, ಕೊಡ್ತಿದ್ರಿ, ಕೊಡಲೇಬೇಕಾಗೈತೆ. ಬಡವರಿಗಾಗಿ ಉಚಿತ ಅಕ್ಕಿ, ಬೇಳೆ ಕೊಡ್ತಿದ್ರಿ. ಯಾರು ದುಡ್ಡಲ್ಲಿ ಕೊಡ್ತಿದ್ರಿ? ನೀನು ನಿಮ್ಮ ಜೇಬಿಂದ ತೆಗೆದು ಕೊಡ್ತಿದ್ರಾ? ಸರ್ಕಾರದ ಖಜಾನೆಯಿಂದ ಕೊಡ್ತಿದ್ರಿ, ಜನರ ದುಡ್ಡಿಂದ ಕೊಡ್ತಿದ್ರಿ. ಎಲ್ಲಿಂದ? ನಿಮ್ದು ನೀವು ದುಡ್ಡುಗಳು ಕೊಡ್ತಿದ್ರಾ?
ಆದರೆ ಯಾವಾಗ ವಿವಾದ ಆಗುತ್ತೆ ಎಂಬ ಸುಳಿವು ಸಿಕ್ಕ ತಕ್ಷಣ ಎಚ್ಚೆತ್ತುಕೊಂಡು ಎಣ್ಣೆ ಅಂತ ತಮಾಷೆ ಮಾಡಿದರು. ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ. ಇನ್ನು ಸೋಮವಾರ ಮಾತನಾಡಿದ್ದ ಶಾಸಕ ರಾಜು ಕಾಗೆ ಇಂದು ಬೆಂಗಳೂರಿನಲ್ಲಿಯೂ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಸಿಎಂ ಹಾಗೂ ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ, ವ್ಯವಸ್ಥೆ ಬಗ್ಗೆ ಅಸಮಾಧಾನ ಇದೆ. ಒಂದು ಅರ್ಧ ಗಂಟೆಗೆ ಒಂಥರ ನಿಮ್ಮ ವಿಶೇಷ ಅಂದರೆ ನೀವೆಲ್ಲಂದ್ರೆ ಜನಗಳೇನಂತಂದರೆ ಕಿವಿಗೆ ಏನಾದರೂ ಹೂವು ಇಟ್ಕೊಂಡು ಬಂದಿದ್ದಾರ? ಅಧಿಕಾರ ಕೊಟ್ಟಿರೋದು ನಿಮಗೆ 5 ವರ್ಷದ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಪ್ರತಿಯೊಂದು ಕ್ಷೇತ್ರಗಳು ಅಭಿವೃದ್ಧಿಗೊಳ್ಳಿ ಅಂತಾರೆ ಹೊರತು ನಿಮ್ಮ ಈ ಒಂದು ಆಟಗಳು ನೋಡಿ ಅಂತಲ್ಲ. ಆಟ ಆಡಬೇಕು ಅಂತಂದ್ರೆ ಗ್ರೌಂಡ್ಗೆ ಹೋಗಿ. ನೀವೆಲ್ಲ ಅಧಿಕಾರಗಳನ್ನ ಬೇರೆಯವ್ರಿಗೆ ಬಿಟ್ಕೊಟ್ಟು ಹೋಗಿ ಇಷ್ಟ ಬಂದಾಗ ನೀವು ಆಟ ಆಡ್ಕೊಳ್ಳಿ. ನಿನ್ನೆ ನಾನು ಮಾಡಿದ ಆರೋಪಕ್ಕೆ ನಾನು ಈಗಲೂ ಬದ್ಧ ಎಂದು ಸ್ಪಷ್ಟಪಡಿಸಿದರು. ಮಂತ್ರಿಗಳು ನಮಗೆ ಸಿಗ್ತಿಲ್ಲ, ವಾರದಲ್ಲಿ 1 ದಿನವಾದರೂ ಮಂತ್ರಿಗಳು ನಮಗೆ ಸಿಗಬೇಕು. ಖಂಡಿತ. ಯಾಕೆಂತಂದ್ರೆ ಇವತ್ತು ಮಂತ್ರಿಗಳು ಯಾವುದೇ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ಯಾವುದೇ ಸರ್ಕಾರ ರಚನೆ ಆದರೂ ಕೂಡ, ಯಾವುದೇ ಒಂದು ಪಕ್ಷ ಸರ್ಕಾರ ರಚನೆ ಆದರೂ ಕೂಡ ಮಂತ್ರಿ ಪಟ್ಟ ಸಿಕ್ಕಿದ ನಂತರ ಅದೇನು ಒಳ್ಳೆ ಇದು ದೇವಲೋಕದಿಂದ ಇಳಿದು ಬಂದ ನಂತರ ಆಡ್ತಾರೆ. ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ, ಇವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಇವ್ರಿಗೆ ಸಿಗೋವಂಥದ್ದು ಸರ್ಕಾರದಿಂದ ಸಿಗೋವಂಥ ವ್ಯವಸ್ಥೆಗಳೆಲ್ಲ ಇವ್ರಿಗೆ ಬೇಕು. ಇನ್ನು ಜನರ ಕೈಯಲ್ಲಿ ಸಿಗ್ತಾರೆ, ಸಿಗಲ್ಲ. ಅವ್ರ ಮುಂದೆ ಅವರ ಓಟ್ ಹಾಕೋದಕ್ಕೆ ನೀವು ಅವರ ಜನಗಳ ಮಧ್ಯೆ ಹೋಗ್ತೀರಿ, ಜನಗಳ ಮುಂದೆ ಹೋಗಿ ಕಾಲು ಉರ್ತೀರಿ, ಮಂಡಿ ಉರ್ತೀರಿ. ಆದರೆ ಅವ್ರಿಗೇನಾದರೂ ಬೇಕಾದರೆ ನಿಮ್ಮ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಬೇಕಾದರೆ ನಿಮ್ಮ ಮನೆ ಬಾಗಿಲಲ್ಲಿ ನಾಯಿಗಳ ಥರ ಕಾಯಿಸ್ತೀರಿ. ಇದು ನಿಮ್ಮ ಅಧಿಕಾರ ವ್ಯವಸ್ಥೆ. ಶಾಸಕರಿಗೆ ಬೆಲೆ ಕೊಡದೆ ಮಂತ್ರಿಗಳು ಹೋಗ್ತಾರೆ. ಯಾವ ಪುರುಷಾರ್ಥಕ್ಕೆ ನಾನು ಶಾಸಕನಾಗಿರಬೇಕು ಎಂದು ಆಕ್ರೋಶ ಹೊರಹಾಕಿದರು. ನಿಮ್ಮದೇ ಸರ್ಕಾರ ಅಲ್ಲ ಸ್ವಾಮಿ, ನೀವೇ ಎಲ್ಲ ಆರಿಸಿರ್ತಕ್ಕಂಥವ್ರಲ್ವಾ, ಅನುಭವಿಸಿ ಇವಾಗ. ಇನ್ನು ರಾಜು ಕಾಗೆ ಆರೋಪವನ್ನು ಸಮರ್ಥಿಸಿಕೊಂಡ ಶಾಸಕ ಬಸವರಾಜ ರಾಯರೆಡ್ಡಿ, ಹಣಕಾಸಿನ ತೊಂದರೆ ಇದೆ, ಗ್ಯಾರಂಟಿ ಅಷ್ಟೇ ಅಲ್ಲ, ಬಿಜೆಪಿ ಅವಧಿಯದ್ದು ಬಾಕಿ ಇತ್ತು, 50 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಕೊಡ್ತಾರೆ ಅಂತ ಹೇಳಿದರು. ಕೊಡ್ತಾರೆ ಕಾಯ್ತಾರೆ. ಬಿಜೆಪಿಯವ್ರ ಮೇಲೆ ನೀವು ಎತ್ತಾಕಿ, ಇನ್ನು ಇವತ್ತು ಬಿಜೆಪಿ ಸರ್ಕಾರ ಇದು ಕಾಂಗ್ರೆಸ್ನವ್ರಿಗೆ ಬಿಟ್ಕೊಟ್ಟಿದ್ದಾಯ್ತು, ಇನ್ನು ಬಿಜೆಪಿಯವರು ನಿಮ್ಮ ಮೇಲೆ ಎತ್ತಾಕ್ತಿದ್ದಾರೆ. ಅಂದಾಗೆ 7 ಕಾಂಗ್ರೆಸ್ ಶಾಸಕರದ್ದು ಒಂದೊಂದು ಬಾಡ್ಜೆಟ್ ಆಗಿದೆ. ಶಾಸಕರ ಒಳಗಿನ ಸಂಕಟ ಹೊರಗೆ ಬಂದಿದ್ದೇಗೆ ಎಂಬ ಚರ್ಚೆ ಜೋರಾಗಿದೆ. ನೀವು ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋ ವಿಚಾರ ಕೇಳ್ತೀರಿ. ಯಾಕೆಂದರೆ ನಿಮ್ಮ ಸರ್ಕಾರ ಎಲ್ಲಿ ಪತನಗೊಳ್ಬಿಡುತ್ತೋ, ಜನಗಳು ಎಲ್ಲಿ ಮುಟ್ಬಿಡುತ್ತೋ ಅನ್ನೋ ವಿಚಾರ ಕೇಳ್ತಿದ್ದೆ. ನೋಡಿ, ನೀವೇನು ಲೀಕ್ಔಟ್ ಆಗಬೇಕು ಅಥವಾ ಇದೆಲ್ಲ ಕೇಳಬೇಕು ಅನ್ನೋ ವಿಷಯ ಅಲ್ಲ. ಜನರಿಗೆ ನೀವು ಕೊಡ್ತಕ್ಕಂಥದ್ದು ಏನು ಅಧಿಕಾರ ಕೊಡ್ತಿದ್ರಲ್ಲ, ನಿಮ್ಮ ಅನುದಾನ ಎಷ್ಟರ ಮಟ್ಟಿಗಿದೆ ಅಂತ ಕಾಣಿಸ್ತಿದೆ. ಜನರೇ ಉತ್ತರ ಕೊಡ್ತಾರೆ. ಅಸಮಾಧಾನವನ್ನು ಹೀಗೆ ಬಿಟ್ಟರೆ ಶಾಸಕರ ನಂಬರ್ ಡಬಲ್ ಆಗುವ ಆತಂಕ ಇದೆ ಎನ್ನಲಾಗಿದೆ. ಹಾಗಾಗಿ ಮದ್ದು ಹರಿಯಲು ಸಿಎಂ ಪ್ಲಾನ್ ಮಾಡಿದ್ದು, ಸಚಿವರು ಶಾಸಕರ ನಡುವೆ ಸಮನ್ವಯತೆ ಸ್ಪೆಷಲ್ ಕ್ಲಾಸ್ ಸಾಧ್ಯತೆ ಇದೆ. ಇದರಿಂದಾದರೂ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಬಿಗಿ ಕಳೆದುಕೊಂಡಿದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭ್ರಷ್ಟಾಚಾರದ ಪೋಷಕರಾಗಿದ್ದಾರೆ. ಖಂಡಿತ. ಯಾಕೆಂತಂದರೆ ಹಿಂದೆ ಅವ್ರು ಏನು ಭ್ರಷ್ಟಾಚಾರದ ವಿರುದ್ಧ ಇವರು ಕೂಗು ಕೇಳ್ತಿತ್ತು, ಇವತ್ತು ಇವರದೇ ಪಕ್ಷದಲ್ಲಿ ಇವರು ಒಂದು ಕ್ವಶನ್ ಕೇಳ್ತಾ ಇರ್ತಾರೆ ಯಾವಾಗಲೂ BJP ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಹೊರತುಪಡಿಸಿ BJP ಸರ್ಕಾರದಲ್ಲಿ, BJP ನಾಯಕರಲ್ಲಿ, BJP ಶಾಸಕರಲ್ಲಿ ಯಾರ ಹತ್ರ ದುಡ್ಡಿಲ್ವಾ, ಯಾಕೆ ಅವ್ರ ಮೇಲೆ ಇಡಿ ರೈಡ್ ಆಗಲ್ಲ? ಸೊ ಇವಾಗ ನಿಮಗೆ ಕ್ವಶನ್ ಕೇಳೋವಂಥ ಸಂದರ್ಭ ಎದುರಾಗಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ, ನಿಮ್ಮ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರ ಕೇಳಿ ಬರ್ತಿದ್ರು ಕೂಡ ನೀವು ಸುಮ್ಮನೆ ಆಗಿದ್ರಿ. ಯಾಕೆ ಅಂತಂದರೆ ನಿಮ್ಮದೇ ಭ್ರಷ್ಟಾಚಾರ ಎದ್ದು ಕಾಣಿಸ್ತಾ ಇದೆ. ತಮ್ಮದೇ ತಪ್ಪಿಗೆ ಅನ್ಯರನ್ನು ಹೊಣೆ ಮಾಡುತ್ತಾ ಬಂಡತನ ಮೆರೆಯುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಕಾಂಗ್ರೆಸ್ಗೆ ಜನ ಕೈ ಕೊಡೋದು ಗ್ಯಾರಂಟಿ. ನೋಡಿ, ಖಂಡಿತ ನೀವೇನು ಜನರಿಗೆ ಗ್ಯಾರಂಟಿಯನ್ನು ಇದ್ರ ಮೇಲೆ ಬಂದ್ರಿ, ನಿಜವಾಗ್ಲೂ ಕಾಂಗ್ರೆಸ್ಗೆ ಜನ ಕೈ ಕೊಡೋದು ಗ್ಯಾರಂಟಿ. ಇದೇ ಗ್ಯಾರಂಟಿ ವಾಪಸ್ ನಿಮಗೆ ಬರುತ್ತೆ. ವೆಯ್ಟ್ ಮಾಡ್ತಾ ಇರಿ. ಆದರೆ ಇನ್ನಿರ್ತಕ್ಕಂಥ 2.5 ವರ್ಷಗಳ ಕಾಲ ಅಥವಾ 3 ವರ್ಷಗಳ ಕಾಲನಾದರೂ ದಯವಿಟ್ಟು ನಿಮ್ಮ ಕ್ಷೇತ್ರಗಳಲ್ಲಿ ಉಳಿದಿರ್ತಕ್ಕಂಥ ಅನುದಾನಗಳ ಬಿಡುಗಡೆ ಮಾಡಿ, ಉಳಿದಿರ್ತಕ್ಕಂಥ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಂತ ಈ ನಿಟ್ಟಿನಲ್ಲಿ ಹೇಳ್ತೀನಿ.
ಇದಿಷ್ಟಾಗಿತ್ತು ಸ್ಪೆಷಲ್ ಸ್ಟೋರಿ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.